ಕುಂಭ ರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಕುಂಭ ರಾಶಿಯವರಿಗೆ ಅತ್ಯಂತ ಪ್ರಮುಖವಾದಂತಹ ಒಂದು ವಿಚಾರದ ಮೇಲೆ ಇವತ್ತಿನ ದಿವಸ ವಿಡಿಯೋ ಮಾಡ್ತಿದ್ದೀನಿ. ಯಾವ್ದಪ್ಪ ಅಂತಂದ್ರು ಸಾಲ ಬಾಧೆ. ಗುರುಗಳೇ, ಸಾಲ ಕೊಟ್ಬಿಟ್ಟಿದ್ದೀನಿ, ಏನು ಮಾಡಿದ್ರು ವಾಪಸ್ ಬರ್ತಾ ಇಲ್ಲ, ಅಸಲು ಇಲ್ಲ ಬಡ್ಡಿನೂ ಇಲ್ಲ, ಯಾರಿಗೋ ಸಹಾಯ ಮಾಡೋಕ್ಕೆ ಅಂತ ಕೊಟ್ಟೆ, ಏನೋ ಒಳ್ಳೇದಾಗುತ್ತೆ ಅಂತ ಕೊಟ್ಟೆ, ನನಗೂ ಒಂದು ಸ್ವಲ್ಪ ಒಳ್ಳೇದಾಗಲಿ ಅವ್ರಿಗೂ ಒಂದು ಸ್ವಲ್ಪ ಒಳ್ಳೇದಾಗಲಿ ಅಂತ, ನನ್ನ ಕತೆ ಬಡ್ಡಿ ತಗೊಂಡು ಕತೆ ಹಾಳಾಗಲಿ, ಅಸಲು ಇಲ್ಲ ಬಡ್ಡಿನೂ ಇಲ್ದಂಗೆ ಆಗಿದೆ, ಕೈಗೆ ಸಿಗ್ತಾ ಇಲ್ಲ, ಅವರು ಏನು ಮಾಡೋದು ಗುರುಗಳೇ ಅನ್ನುವಂಥವ್ರು ಕೆಲವರಾದರೆ, ಇನ್ನು ಕೆಲವು ಸಾಲ ಮಾಡಿಬಿಟ್ಟಿದ್ದೀನಿ ಗುರುಗಳೇ, ತೀರ್ಸೋಕ್ಕಾಗ್ತಾ ಇಲ್ಲ, ಅಸಲು ಇಲ್ಲ ಬಡ್ಡಿನೂ ಇಲ್ಲ, ಅದು ಯಾವುದೋ ಬಿಸ್ನೆಸ್ಸಲ್ಲಿ ಬರುತ್ತೆ ಅಂದ್ಕೊಂಡೆ ಅಲ್ಲೂ ಲಾಸು, ಯಾವುದೋ ಸೈಟು ಭೂಮಿ ಇತ್ತು ಸೇಲ್ ಮಾಡ್ಕೊಂಡೆ ಆದರೂ ಸಾಲ ತೀರ್ಸೋಕ್ಕಾಗ್ತಾ ಇಲ್ಲ, ಬಡ್ಡಿ ಇಲ್ಲ, ವ್ಯವಹಾರ ಇಲ್ಲ, ಬೆಳೆ ಇಲ್ಲ, ಗೋಲ್ಡ್ ಲೋನು ಅದು ತೀರ್ಸಕ್ಕೆ ಬಂಗಾರ ಬಿಡಿಸ್ಕೊಳಕ್ಕಾಗ್ತಾ ಇಲ್ಲ, ಇರಬರದೆಲ್ಲ ಆಡ ಇಟ್ಬಿಟ್ಟಿದ್ದೀನಿ, ಸಾಲಗಳು ಸಿಗಾಕೊಂಡ್ಬಿಟ್ಟಿದ್ದೀನಿ ಅಂತ ಕೆಲವರು. ಇನ್ನು ಕೆಲವು ಕುಂಭರಾಶಿಯವರು ತಿಂದಂಗಿಲ್ಲ ಉಂಡಂಗಿಲ್ಲ, ಯಾರೋ ಕೊಟ್ಟವರು ಯಾರೋ ತಗೊಂಡವರು ಕೊಡಿಸಿದ ತಪ್ಪಿ ನನ್ನ ಹಿಡ್ಕೊಂಡಿದ್ದಾರೆ, ಇವಾಗ ಗುರುಗಳೇ ನಾನು ಎಲ್ಲಿಂದ ಕೊಡ್ಲಿ ದುಡ್ಡನ್ನ ಅಂತ ಇನ್ನು ಕೆಲವರು. ಈ ಸಾಲ ಬಾಧೆಗಳಲ್ಲಿ ಕುಂಭರಾಶಿಯವರು ಯಾಕೆ ಸಿಕ್ಕಾಕೊಳ್ತಾರೆ ತುಂಬಾ ಜಾಸ್ತಿ ಅಂದ್ರೆ, ಷಷ್ಠ್ಯಾಧಿಪತಿಯಾದಂತಹ ಚಂದ್ರಗ್ರಹ ನಿಮ್ಮ ರಾಶಿಯಲ್ಲೇ ಇರ್ತಾನೆ. ಆದ್ರಿಂದ ನೀವು ಮೇಲಿಂದ ಮೇಲೆ ಅಂದ್ರೆ ಕುಂಭರಾಶಿಯವ್ರಿಗೆ ಹೆಂಗೆ ಅಂದ್ರೆ, ಮೇಲಿಂದ ಕೆಳಗೆ ತನಕ ಗಂಟು ಹಾಕೊಂಡ್ಬಿಟ್ಟಿರ್ತೀರ ಅನ್ಕೊಳ್ಳಿ ಸಾಲಗಳದ್ದು. ಮೇಲಿಂದ ಬಿಡಿಸ್ಕೊಂಬಂದ್ರೆ ಮತ್ತೆ ಕೆಳಗಿಂದ ಮತ್ತೆ ಗಂಟು ಹಾಕೊಂಡ್ಬಂದಿರ್ತಾರೆ, ಅಥವಾ ಮೇಲಿಂದ ಇನ್ನೊಂದು ಕಡೆಯಿಂದ ಗಂಟು ಹಾಕೊಂಡ್ಬಂದಿರ್ತಾರೆ, ನಿಮಗೆ ಮತ್ತೆ ಸಾಲ ಮಾಡ್ಕೊಂಡ್ ಬಂದಿರ್ತಾರೆ. ಅಂದ್ರೆ ಈ ಸಾಲಗಳಿಂದ ಹೊರ ಬರ್ಲಿಕ್ಕೆ ಆಗದೇ ಇಲ್ಲ ಕುಂಭರಾಶಿಯರಿಗೆ. ಯಾಕೆಂದ್ರೆ ಅವ್ರ ಷಷ್ಠ್ಯಾಧಿಪತಿ ಅಲ್ಲೇ ಇರೋದ್ರಿಂದಾಗಿ ತಕ್ಕ ಮಟ್ಟಿಗೆ ಕಂಟ್ರೋಲ್ ಯಾರು ಮಾಡ್ಕೋಬೇಕು, ಅದನ್ನ ತಿಳ್ಕೊಂಡು ಕಂಟ್ರೋಲ್ ಮಾಡ್ಕೋಬೇಕು, ಗೊತ್ತಾಯ್ತಲ್ವಾ? ಅದನ್ನ ಅಟ್ಲೀಸ್ಟ್ ಈಗ ಕೊರಳಲ್ಲಿ ಹೋಗುವುದು ಬೆರಳಲ್ಲಿ ಹೋಯ್ತು ಅನ್ನೋಂಗೆ ಅದನ್ನ ಪ್ರಮಾಣನಾರು ಕಡಿಮೆ ಮಾಡ್ಕೋಬೇಕು, ಆಯ್ತಲ್ವಾ? ಸೊ ಆದ್ರಿಂದ ಈ ಸಾಲಗಳನ್ನ ಕುಂಭರಾಶಿಯರು ಬಹಳ ಪ್ರಾಮುಖ್ಯತೆ ಕೊಡಬೇಕು ಸಾಲಗಳ ವಿಚಾರದಲ್ಲಿ. ಷಷ್ಠ್ಯಾಧಿಪತಿ ನಿಮ್ಮ ರಾಶಿಯಲ್ಲಿ ಇರ್ತಾನೆ, ಆದ್ರಿಂದ ನೀವು ಸಾಲ ಕೊಡೋ ವಿಚಾರ ಇರ್ಬೋದು, ಸಾಲ ಮಾಡೋ ವಿಚಾರ ಇರ್ಬೋದು, ಸಾಲ ಕೊಡಿಸೋ ವಿಚಾರ ಇರಬಹುದು, ಇದ್ರಲ್ಲಿ ಬಹಳ ಪರ್ಟಿಕ್ಯುಲರ್ ಆಗಿರ್ಬೇಕು ನೀವು. ಹಿಂಗೆ ನಾನು ಇದನ್ನ ಬಿಟ್ಟು ಹೋಗಲ್ಲ ಅನ್ನೋ ಥರ ಸ್ಟ್ರಿಕ್ಟ್ ಆಗಿ ನಾನು ಕೆಲವಿಷ್ಟು ರೂಲ್ಸ್ ಹೇಳ್ತೀನಿ, ಅದನ್ನ ಪಾಲಿಸಲೇಬೇಕು. ನೀವು ಪಾಲಿಸಿದ್ರೆ ಸ್ವಲ್ಪನಾರು ನೆಮ್ಮದಿ ಇರುತ್ತೆ ನಿಮಗೆ ಸಾಲಗಳ ವಿಚಾರದಲ್ಲಿ, ಇಲ್ಲ ಅಂದ್ರೆ ಟೆನ್ಷನ್ ಜಾಸ್ತಿ ಆಗ್ಬಿಡುತ್ತೆ. ನಾನೀಗ ಮುಂದೆ ಹೇಳ್ತಕ್ಕಂಥ ವಿಚಾರ ಈ ಸಾಡೆ ಸಾತಿ ಇತ್ಯಾದಿಗಳನ್ನ ಹೊರತುಪಡಿಸಿ ನಾನು ಹೇಳ್ತಾ ಇದ್ದೀನಿ. ಕುಂಭರಾಶಿಯವರು ಯಾವಾಗ ಸಾಲ ಕೊಡೋದು ತಗೊಳ್ಳೋದು ನಾನು ಮಾಡಬಾರ್ದು ಅಂತ ಯಾವಾಗ ಅಂತ ನೋಡಿ, ಪ್ರತಿ ತಿಂಗಳು ಅಮಾವಾಸ್ಯೆ ದಿವಸ, ಅಮಾವಾಸ್ಯೆ ಹಿಂದಿನ ದಿವಸ ಚತುರ್ದಶಿ ಹುಣ್ಣಿಮೆಯಿಂದ ದಿವಸನೂ ಬಂತು, ಹುಣ್ಣಿಮೆ ದಿವಸ ಆದ್ರೂ ಪರವಾಗಿಲ್ಲ, ಹುಣ್ಣಿಮೆಯ ಹಿಂದಿನ ದಿವಸ, ಅಮಾವಾಸ್ಯೆಗೆ ಹಿಂದಿನ ದಿವಸ, ಅಮಾವಾಸ್ಯೆ ದಿವಸ ಸಾಲ ಕೊಡೋದು, ಸಾಲ ತಗೊಳ್ಳೋದು, ಸಾಲ ಕೊಡಿಸೋದು ಇದನ್ನ ಮಾಡಲೇಬಾರದು ಕುಂಭರಾಶಿಯವರು. ಮಾಡಿದ್ರೆ ಆ ಸಾಲ ಮತ್ತೆ ವಾಪಸ್ ಬರಲ್ಲ, ಅಥವಾ ಆ ಸಾಲದ ಬಗ್ಗೆ ಮುಗೀತಷ್ಟೇ ಕತೆ, ಆಯ್ತಲ್ವಾ? ಸೊ ಆದ್ರಿಂದ ಅಮಾವಾಸ್ಯೆ ದಿವಸ, ಅಮಾವಾಸ್ಯೆ ಹಿಂದಿನ ದಿವಸ, ಹುಣ್ಣಿಮೆಯ ಹಿಂದಿನ ದಿವಸ ಅಂದ್ರೆ ಚತುರ್ದಶಿ, ತಿಂಗಳಿಗೆ 2 ಚತುರ್ದಶಿ ಒಂದು ಅಮಾವಾಸ್ಯೆ ಬರುತ್ತೆ, ಆ ದಿವಸ ನೀವು ಸಾಲ ಕೊಡೋದು ತಗೊಳ್ಳೋದು ಕೊಡಿಸೋದು ಮಾಡಬಾರ್ದು. ಇನ್ಯಾವಾಗ ಮಾಡಬಾರ್ದು ಅಂತಂದ್ರೆ, ಪ್ರತಿ ತಿಂಗಳು ಹಸ್ತ ನಕ್ಷತ್ರ ಒಂದ್ಸಲ ಬರುತ್ತೆ. ಸೊ ಪ್ರತಿ ತಿಂಗಳು ಕ್ಯಾಲೆಂಡರ್ ನೋಡ್ಕೊಳ್ಳಿ, ಕ್ಯಾಲೆಂಡ್ರಲ್ಲಿ ಹಸ್ತ ನಕ್ಷತ್ರ ಯಾವತ್ತಿದೆ ಅದನ್ನ ರೌಂಡ್ ಹಾಕ್ಬಿಟ್ಕೊಳ್ಳಿ. ಆವತ್ತಿನ ದಿವಸ ಸಾಲ ಕೊಡೋಕೆ ತಗೊಳಕ್ಕೆ ಮಾಡಬೇಡಿ. ಕ್ಯಾಲೆಂಡ್ರಲ್ಲಿ ಚತುರ್ದಶಿ, 2 ಚತುರ್ದಶಿ ಹಾಗೂ ಒಂದು ಅಮಾವಾಸ್ಯೆ ದಿವಸ ರೌಂಡ್ ಅಪ್ ಮಾಡ್ಕೊಂಬಿಡಿ, ಒಂದು ಹಸ್ತ ನಕ್ಷತ್ರಕ್ಕೆ ರೌಂಡ್ ಅಪ್ ಮಾಡ್ಕೊಳ್ಳಿ. ಹಾಗೂ ಇನ್ನೊಂದು ರೌಂಡ್ ಅಪ್ ಮಾಡ್ಕೊ, ಯಾವುದು ಅಂದ್ರೆ ಸಂಕ್ರಮಣ. ಪ್ರತಿ ತಿಂಗಳು ಸೂರ್ಯಗ್ರಹ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಏನು ಹೋಗ್ತಾನಲ್ಲ, ಅದನ್ನ ಸಂಕ್ರಮಣದ ದಿವಸ ಅಂತ ಕರಿತೀವಿ. ಏನು ಜನವರಿಗೆ ಬರೋದು ಮಾತ್ರ ಸಂಕ್ರಾಂತಿ ಅಲ್ಲ, ಪ್ರತಿ ತಿಂಗಳು ಸಂಕ್ರಾಂತಿ ಆಗುತ್ತೆ. ಮಕರ ರಾಶಿಯಿಂದ ಕುಂಭ ರಾಶಿಗೆ ಹೋದ್ರೆ ಕುಂಭ ಸಂಕ್ರಾಂತಿ, ಧನುರ್ ರಾಶಿಯಿಂದ ಮಕರ ರಾಶಿಯಿಂದ ಬಂದ ದಿವಸ ಮಕರ ಸಂಕ್ರಾಂತಿ. ಯಾವಾಗ ಆಗುತ್ತೆ ಗೊತ್ತಾಗಲ್ವಲ್ಲ, 13, 14, 15, 16, 17 ಈ ತಾರೀಕುಗಳಲ್ಲೇ ಸಂಕ್ರಮಣ ಆಗುತ್ತೆ ನಿಮಗೆ. ಆದ್ರಿಂದ ಪ್ರತಿ ತಿಂಗಳು ಯಾವ ತಾರೀಕಿನ ಸಂಕ್ರಮಣ ಇದೆ ಅಂತ ಅದಕ್ಕೊಂದು ರೌಂಡ್ ಅಪ್ ಹಾಕೊಳ್ಳಿ. ಅಮಾವಾಸ್ಯೆಗೆ ಒಂದು ರೌಂಡ್ ಅಪ್ಪು, ಚತುರ್ದಶಿಗೆ 2 ರೌಂಡ್ ಅಪ್ಪುಗಳು, ಹಾಗೂ ಹಸ್ತ ನಕ್ಷತ್ರಕ್ಕೊಂದು ರೌಂಡು, ಹಾಗೂ ಈ ಸಂಕ್ರಮಣ ದಿವಸಕ್ಕೊಂದು ರೌಂಡು. ಇಷ್ಟು ರೌಂಡ್ಗಳು ಹಾಕಿಟ್ಕೊಂಡ್ಬಿಟ್ರೆ ಅಷ್ಟು ದಿನಗಳಲ್ಲಿ ನೀವು ಸಾಲ ಕೊಡೋದು, ಸಾಲ ತಗೊಳ್ಳೋದು ಅಥವಾ ಸಾಲ ಕೊಡಿಸೋದು ಇದನ್ನ ಮಾಡಲೇಬಾರದು. ಮಾಡಿದ್ರೆ ಸಿಗಾಕೊಂಡ್ಬಿಡ್ತೀರ ನೀವು, ಆಯ್ತಲ್ವಾ? ಇನ್ನೂ ಸಾಧ್ಯವಾದ್ರೆ ಮತ್ತೆ 3 ದಿನಗಳು ಹೇಳ್ತೀನಿ, ಅದನ್ನು ಅವಾಯ್ಡ್ ಮಾಡಿಬಿಡಿ. ಆ 3 ದಿನಗಳು ಸಾಧ್ಯವಾದ್ರೆ ಅವಾಯ್ಡ್ ಮಾಡಿ, ಯಾಕೆಂದ್ರೆ ಎಲ್ಲ ಅವಾಯ್ಡ್ ಮಾಡ್ಕೊಂಡ್ರೆ ಕಷ್ಟ ಆಗುತ್ತೆ. ಸಾಧ್ಯವಾದ್ರೆ 3 ದಿನಗಳು ಹೇಳ್ತೀನಿ ವಾರದಲ್ಲಿ, ಆ 3 ದಿನ ಅವಾಯ್ಡ್ ಮಾಡಿ. ಅನಿವಾರ್ಯತೆ ಇದ್ರೆ ಮಾಡ್ಕೊಳ್ಳಿ ವ್ಯವಹಾರ, ಇದಿಷ್ಟು ಇಂಪಾರ್ಟೆಂಟು, ಅದು ಬಿಟ್ಟು ನಾನು ಹೇಳ್ತಿರೋದು. ಇದನ್ನು ಸಾಧ್ಯವಾದ್ರೆ ಅವಾಯ್ಡ್ ಮಾಡಿ. ಯಾವುದು 3 ದಿನಗಳು? ಒಂದು ಸೋಮವಾರ, ಇನ್ನೊಂದು ಮಂಗಳವಾರ, ಇನ್ನೊಂದು ಭಾನುವಾರ, ಸೋಮವಾರ, ಮಂಗಳವಾರ. ಈ 3 ದಿನಗಳು ಆಯ್ತಲ್ವಾ? ಈ 3 ದಿನಗಳು ಸಂಡೇ, ಮಂಡೇ, ಟ್ಯೂಸ್ಡೇ, ಭಾನುವಾರ, ಸೋಮವಾರ, ಮಂಗಳವಾರ, ಈ 3 ದಿನ ಕುಂಭರಾಶಿಯವರು ಈ 3 ದಿನ
ಕುಂಭರಾಶಿಯವರು ಸಾಲ ಕೊಡೋದಾಗಲಿ ಸಾಲ ತಗೊಳ್ಳೋದಾಗಲಿ ಮಾಡಬಾರ್ದು. ಮಾಡಿದ್ರೆ ಸ್ವಲ್ಪ ಸಮಸ್ಯೆ ಆಗುತ್ತೆ. ಇದನ್ನು ಅನಿವಾರ್ಯತೆ ಇದ್ದರೆ ಮಾತ್ರ ಈ 3 ದಿನಗಳಲ್ಲಿ ಭಾನುವಾರ ಸೋಮವಾರ ಮಂಗಳವಾರ ಅನಿವಾರ್ಯತೆ ಇದೆ ಕುತ್ತಿಗೆ ಬಂದ್ಬಿಟ್ಟಿದೆ ಅಂತಂದ್ರೆ ಮಾತ್ರ. ಅದರಲ್ಲೂ ಗೋಲ್ಡ್ ಲೋನಾರು ಅವಾಯ್ಡ್ ಮಾಡಿ. ಭಾನುವಾರ ಸೋಮವಾರ ಗೋಲ್ಡ್ ಲೋನ್ ಯಾವಾಗಲೂ ಅವಾಯ್ಡ್ ಮಾಡಿ. ನಾನು ಹೇಳ್ತೀನಿ, ಬಂಗಾರ ಅಡ ಇಡಲೇಬಾರ್ದು. ಇಟ್ಟು ಬಂಗಾರ ಬಿಡಿಸ್ಕೊಂಬರಕ್ಕೆ ನೋಡಬೇಕು. ಅದನ್ನು ಏನೋ ಬಂಗಾರ ಅಂದರೆ ಲಕ್ಷ್ಮಿ, ಆ ಲಕ್ಷ್ಮಿಯನ್ನು ಅಡ ಇಡಲೇಬಾರದು. ಯಾವುದೇ ಕಾರಣಕ್ಕೂ ಯಾವ ವಾರನೂ ಅಡ ಇಡಬಾರ್ದು, ಆಯ್ತಲ್ಲ. ಸೊ ಆದಷ್ಟು ಅದನ್ನು ಅವಾಯ್ಡ್ ಮಾಡಿ. ಇನ್ನು ಕೈ ಸಾಲ ಮಾಡೋದಾಗ್ಲಿ ಸಾಲ ಕೊಡೋದಾಗಲಿ ಕೊಡಿಸೋದಾಗಲಿ ಈ ಭಾನುವಾರ ಸೋಮವಾರ ಮಂಗಳವಾರ ಅವಾಯ್ಡ್ ಮಾಡಿದ್ರೆ ತುಂಬ ಒಳ್ಳೇದು. ಈಗ ಯಾರೋ ನಿಮ್ಮ ಹತ್ರ ಸಾಲ ಕೇಳಿದ್ರು ಕೊಡಬೇಕು ಅಂತ ನಿಮಗಿದೆ, ಬಟ್ ಹೇಳಿ ಅವ್ರಿಗೆ, ನೋಡಪ್ಪ ಬುಧವಾರ ಕೊಡ್ತೀನಿ ಓಕೆ ಅಂದರೆ, ಇಲ್ಲ ಅಂದರೆ ಅದು ಇಲ್ಲ ಅಂದ್ಬಿಟ್ರೆ ಆಯಿತು. ಗುರುವಾರ ಆದರೂ ಬುಧವಾರ ಗ್ಯಾರಂಟಿನಾ ಅಂತ ಹೇಳ್ಬಿಟ್ಟು ಒಂದು ಗ್ಯಾರಂಟಿ ಮಾಡ್ಕೊಂಡು ಹೋಗ್ತಾರೆ. ಬೇಕಾದ್ರೆ ಬುಧವಾರ ಕೊಟ್ಕೊಳ್ಳಿ. ಈ ಭಾನುವಾರ ಸೋಮವಾರ ಮಂಗಳವಾರ ಕೊಡೋದು ಅನಿವಾರ್ಯತೆ ಇದ್ದರೆ ಮಾತ್ರ ಕೊಡಿ, ಇಲ್ಲದ್ರೆ ಕೊಡೋಕ್ಕೆ ಹೋಗಬೇಡಿ. ಅಥವಾ ಅನಿವಾರ್ಯತೆ ಇದ್ದರೆ ಮಾತ್ರ ತೊಗೊಳ್ಳಿ, ಇಲ್ಲದ್ರೆ ತೊಗೊಳಕ್ಕೆ ಹೋಗಬೇಡಿ. ಮತ್ತು ಅವಾಯ್ಡ್ ಮಾಡಿ. ನೀವು ಫಸ್ಟು ದೃಢ ಸಂಕಲ್ಪ ಮಾಡಬೇಕು. ಈ ಸಾಲಗಳು ತೀರಿಸೋ ವಿಚಾರ ಏನು ಗೊತ್ತಾ, ಮೊದಲು ನಮ್ಮ ಮನಸ್ಸಲ್ಲಿ ದೃಢ ಸಂಕಲ್ಪ, ನಾನು ಸಾಲ ತೀರಿಸ್ತೀನಿ ಅಂತ. ಈ ಪೂಜೆ ಪುನಸ್ಕಾರ ಅವೆಲ್ಲ ಅದು ಸಪೋರ್ಟ್. ಅದು ಮೊದಲು ನಿಮ್ಮ ಮನಸ್ಸು ಬರಬೇಕು. ಮನಸ್ಸು ಮಾಡಿದ್ರೆ ಮಾತ್ರ ಮಾರ್ಗ. ಮನಸ್ಸಿಟ್ಟು ಈಗ ಕಷ್ಟಪಟ್ಟು ದುಡಿಯೋದೆಲ್ಲ ಇದ್ದೇ ಇರುತ್ತೆ. ನಿಮಗೆ ಸಾಲ ತೀರಿಸೋದ್ರ ಬಗ್ಗೆನೂ ಸ್ವಲ್ಪ ಗಮನ ಆಡಬೇಕು. ಈ ಪೂಜೆ ಪುನಸ್ಕಾರಗಳು, ಈ ನಾನು ಹೇಳದಂಥ ಈ ಮುಹೂರ್ತಗಳು, ಈ ದಿನಗಳು, ಅದನ್ನು ಅವಾಯ್ಡ್ ಮಾಡೋದೆಲ್ಲ ಇದ್ದಾಗ ಮೈಂಡ್ ಒಂಚೂರು ಅದ್ರ ಮೇಲೆ ಕಾನ್ಸಂಟ್ರೇಟ್ ಆಗುತ್ತೆ. ಬೇಗ ಸಾಲಗಳು ತೀರಿಸೋ ವಿಚಾರದಲ್ಲಿ ಅನುಕೂಲ ಆಗುತ್ತೆ, ಆಯ್ತಲ್ವಾ. ಈಗ ತಗೊಂಡವನು ವಾಪಸ್ ಕೊಡ್ಬೇಕಂದ್ರೆ ಅವನು ಮನಸ್ಸು ನಿಮ್ಮ ಕೈಲಿ ಇರಲ್ವಲ್ಲ. ಸೊ ನಾವು ದೇವ್ರು ಪೂಜೆ ಪುನಸ್ಕಾರ ಮೇಲೆ ಹೋಗಲೇಬೇಕು. ಎಷ್ಟೋ ಜನ ನೀವು ಹಠ ಮಾಡಿ ಹೋಗಿ ಗಲಾಟೆ ಮಾಡಿ ಅವ್ರ ಮನೆ ಬಾಗಿಲು ಕೂತ್ಕೊಂಡ್ರು ಕೊಡಲ್ಲಪ್ಪ, ಏನು ಮಾಡ್ತೀರಾ? ಹಂಗೆಲ್ಲ ಆಗಿರ್ತದೆ, ಎಷ್ಟೋ ಕೇಸ್ಗಳಲ್ಲಾಗಿದೆ. ಸೊ ಅದರಿಂದ ದೇವರು ದಿಂಡ್ರು ನಂಬ್ಕೊಂಡು ಹೋದ್ರೆ ಮಾತ್ರ ಆಗುವಂಥದ್ದು. ಯಾರಿದನ್ನು ನಂಬ್ಕೊಳ್ಳೋದಿಲ್ವೋ ಅದನ್ನು ನಾವೇನು ಮಾಡೋಕ್ಕಾಗಲ್ಲ. ನಂಗೆ ಇದ್ಮೇಲೆ ನಂಬಿಕೆ ಇಲ್ಲ ರೀ, ಇದೆಲ್ಲ ಮೂಢನಂಬಿಕೆ ಅಂದರೆ ಬಿಡಪ್ಪ ಅಂತ ಅನ್ಬೇಕಷ್ಟೇ. ನಮ್ಮ ಶಾಸ್ತ್ರ ಕೆಲವಿಷ್ಟು ಹೇಳ್ಕೊಟ್ಟಿದೆ, ಅದನ್ನು ನಾವು ಪಾಲನೆ ಮಾಡೋಣ. ನಾವು ಅಯ್ಯೋ ಎಲ್ಲ ಸಾಡೆ ಸಾತಿ ಅನಿಷ್ಟಕ್ಕೆಲ್ಲ ಶನೇಶ್ವರನೇ ಕಾರಣ ಅನ್ನೋ ಬದಲಾಗಿ ಇದು ಏನೇನು ಕಾರಣಗಳಿದೆ, ನಾವೇನು ತಪ್ಪು ಮಾಡ್ತಾ ಇದೀವಿ, ಏನೇನು ಅವಾಯ್ಡ್ ಮಾಡಬೇಕು ನೋಡೋಣ, ತಿಳ್ಕೊಳ್ಳೋಣ ಅಲ್ವಾ. ಇದು ಒಂದು. ಇನ್ನು ಈಗ ಆಗಿದ್ದೆಲ್ಲ ಆಗೋಯ್ತು ಗುರುಗಳೇ. ಈಗ ಸಾಲ ಕೊಡಬಾರ್ದಾಗಿತ್ತು, ಕೊಟ್ಟಾಗೋಯ್ತು. ಸಾಲ ಮಾಡಬಾರ್ದಾಗಿತ್ತು, ಮಾಡಾಗೋಯ್ತು. ಸಾಲ ಕೊಡಿಸ್ಬಾರ್ದಾಗಿತ್ತು, ಕೊಡಿಸಾಗೋಯ್ತು. ಅದು ಮಂಗಳವಾರವೋ ಭಾನುವಾರವೋ ನಾನು ಅದು ಯಾವುದು ನೋಡಿಲ್ಲ, ಮುಗಿದೋಯ್ತು. ಈಗ ಅದು ದಿವಸ ಯಾವ ತಿಥಿ ಇತ್ತು ಅಂತವಲ್ಲ ನಾವು ಎಲ್ಲಿ ನೋಡೋಕೆ ಹೋಗೋಣ, ಅದೆಲ್ಲ ಮುಗಿದೋಯ್ತು. ಈಗ ವ್ಯವಹಾರ ಸ್ಟಕಪ್ ಆಗ್ಬಿಟ್ಟಿದೆ. ಅದು ಕ್ಲಿಯರ್ ಆಗಬೇಕು. ಬರೋ ದುಡ್ಡು ಬರಬೇಕು, ಕೊಡೋ ದುಡ್ಡು ಕೊಡಬೇಕು, ಕೊಡಿಸೋ ದುಡ್ಡು ಕೊಡಿಸ್ಬೇಕು. ಏನು ಮಾಡಬೇಕು ಅದನ್ನು ಹೇಳಿ ಅಂತಂದರೆ, ಕುಂಭರಾಶಿಯವರಿಗೆ ಅದ್ಭುತವಾದಂತಹ ಸಿಂಪಲ್ ಪರಿಹಾರ ಏನಪ್ಪ ಅಂತಂದರೆ ಅನ್ನದಾನ. ನೀವು ಈಶ್ವರನ ದೇವಸ್ಥಾನದಲ್ಲಿ ಕುಂಭರಾಶಿಯವರು ಅನ್ನದಾನ ಮಾಡಿ, ಜೊತೆಗೆ ಒಂದು ಎಳ್ಳುಂಡೆ ಅದರಲ್ಲಿ ಇಟ್ಬಿಟ್ಟು ಬೆಲ್ಲ ಎಳ್ಳು ಸೇರಿಸಿ ಎಳ್ಳುಂಡೆ ಮಾಡ್ತಾರಲ್ಲ, ಆ ಎಳ್ಳುಂಡೆನೂ ಸಹ ಅನ್ನದಾನದಲ್ಲಿ ಒಂದೊಂದು, ಎಲ್ಲರಿಗೂ ಈಗ ಅನ್ನ ಹಾಕ್ತಿರಪ್ಪ, ಅನ್ನ ಸಾಂಬಾರೋ ಏನೋ ಒಂದು ಪುಳಿಯೋಗರೆನೋ ಒಂದು ಹಾಕ್ತಿರಲ್ಲ, ಒಂದೊಂದು ಎಳ್ಳುಂಡೆ ಇಡಬೇಕು ಅದ್ರ ಮೇಲೆ. ನೀವೇ ನಿಮ್ಮ ಕೈಯಾರೆ ಅದನ್ನು ನಿಮಗೆ ಸೋಮವಾರದ ದಿವಸ ಈಶ್ವರನ ದೇವಸ್ಥಾನದಲ್ಲಿ ಅನ್ನದಾನ ಮಾಡಿ, ಅನ್ನದಾನದಲ್ಲಿ ಎಲ್ಲರ ಪ್ಲೇಟ್ಗೂ ಒಂದೊಂದು ಎಳ್ಳುಂಡೆ ಇಟ್ಕೊಂಡು ಹೋಗಿ. ಅನ್ನ ಹಾಕಿದ ಅಥವಾ ಪದಾರ್ಥನ ಹಾಕಿದ ಒಂದು ಎಳ್ಳುಂಡೆ ಇಟ್ಟ ಅದರಲ್ಲಿ. ನೆಕ್ಸ್ಟ್ ಇನ್ನೊಬ್ರಿಗೆ. ಸೊ ಇದನ್ನು ನೀವು ನೀವು ಸೋಮವಾರ ದಿವಸ ಕುಂಭರಾಶಿಯವರು ಈ ಥರ ಅನ್ನದಾನ ಮಾಡೋದ್ರಿಂದ ನಿಮಗೆ ಸಾಲಬಾಧೆಗಳು ಸುಮಾರು ಪರಿಹಾರ ಆಗುತ್ತೆ. ಇಲ್ಲ ಸೋಮವಾರದ ದಿವಸ ಈಶ್ವರನ ದೇವಸ್ಥಾನದಲ್ಲಿ ಅಕ್ಕಿಯಲ್ಲಿ ತುಲಾಭಾರ ಮಾಡಿಸ್ಬೇಕು. ಆ ಅಕ್ಕಿ ಜೊತೆಗೆ ಒಂದು 6 kg ಬೆಲ್ಲ, ಒಂದು 6 kg ಕರಿಯಳ್ಳು ಇದ್ಬಿಟ್ರೆ ಇನ್ನೂ ಒಳ್ಳೇದು. ಅಕ್ಕಿಯಲ್ಲಿ ತುಲಾಭಾರ ಮಾಡಿಸಿ ಜೊತೆಗೆ ಒಂದು ಸ್ವಲ್ಪ ಇದಿಡಿ. ಯಾರ ಜೊತೆಗೆ ನೀವು ಸಾಲದ ವ್ಯವಹಾರ ಮಾಡಿರ್ತೀರಲ್ಲ ಅವ್ರಿಗೊಂದು ಊಟ ಹಾಕ್ಸ್ಬೇಕು ನೀವು, ಆಯ್ತಲ್ವಾ. ಅನ್ನದಾನದಲ್ಲಿ ಅವ್ರು ನಿಲ್ಲಿಸ್ಬಿಟ್ಟು ಅವ್ರಿಗೂ ಕೊಟ್ಟರು ತುಂಬ ಒಳ್ಳೆಯದೇ. ಅವ್ರಿಗೂ ಒಂದು ಎಳ್ಳುಂಡೆ ಕೊಡ್ತಕ್ಕಂಥದ್ದು. ಸೋಮವಾರದ ದಿವಸ ನೀವು ಯಾರ ಹತ್ರ ಸಾಲ ಮಾಡಿದರೆ, ಯಾರೇ ಸಾಲ ಕೊಟ್ಟಿದ್ರೆ, ಸಾಲ ಕೊಡಿಸಿದ್ರೆ ಅದು ಇಬ್ರಿಗೂ ಒಂದೊಂದು ಎಳ್ಳುಂಡೆ. ಅದರಲ್ಲಿ ಎಳ್ಳು ಇರಬೇಕು, ಬೆಲ್ಲ ಇರಬೇಕು. ಬೆಲ್ಲ ಹೋಗ್ಬೇಕು, ಅವ್ರ ಬಾಯಿ ಸಿಹಿ ಆಗಬೇಕು. ಅವರ ಋಣ ಪರಿಹಾರ ಆಗಬೇಕು. ಆ ಎಳ್ಳುಂಡೆಯಲ್ಲಿ ಸ್ವಲ್ಪ ಉಪ್ಪು ಹಾಕಿರ್ತಾರೆ ರುಚಿಗೋಸ್ಕರ. ಸೊ ಉಪ್ಪು, ಬೆಲ್ಲ, ಕರಿ ಎಳ್ಳು ಅದರಲ್ಲಿ 3 ಸೇರಿ ಎಳ್ಳುಂಡೆ ಆಗಿ ಅದು ಅವ್ರ ಬಾಯಿ, ನಿಮ್ಮ ಕೈಯಿಂದ ಅವ್ರ ಬಾಯಿ ಸೇರ್ತು ಅಂತಂದರೆ, ಅವ್ರ ಕೈ ಸೇರ್ತು ಅಂತಂದರೆ ಆ ಋಣ ಬಾಧೆಗಳು ಒಂದಿಷ್ಟು ಪರಿಹಾರವಾಗಿ ಅವರ ಸಾಲಿದು ಸರಿಯಾರ ಆಗಬೇಕು, ಆಯ್ತಲ್ವಾ. ಸೊ ಇದೊಂದು ಪರಿಹಾರ. ಇನ್ನೂ ಪವರ್ಫುಲ್ ಆದಂತಹ ಪರಿಹಾರ ಬೇಕು ಅಂತಂದರೆ, ಬೆಳಗ್ಗೆ ಸೂರ್ಯೋದಯ, ಕುಂಭರಾಶಿಯವರು ದಿನ ಬೆಳಗ್ಗೆ ಸೂರ್ಯೋದಯ ಹಾಗೂ ಸೂರ್ಯಾಸ್ತ, ಇದೆರಡು ಪರ್ವಕಾಲ ನೆನಪಿಟ್ಕೊಳ್ಳಿ. ಸೂರ್ಯೋದಯ ಸೂರ್ಯಾಸ್ತ ಈ ಸಮಯದಲ್ಲಿ ಕುಂಭರಾಶಿಯವರು, ಈ ವಿಡಿಯೋ ಎಂಡಲ್ಲಿ ನಾನೊಂದು ಸ್ತೋತ್ರವನ್ನು ಹೇಳಿರ್ತೇನೆ, ಒಂದು ಮಂತ್ರವನ್ನು ಹೇಳಿರ್ತೇನೆ. ಅದನ್ನು 6 ಬಾರಿ ಕೇಳಬೇಕು. 6 ಅನ್ನೋದು ನಿಮ್ಮ ಸಾಲದ ಸಂಖ್ಯೆ ಇದು. ಸೊ ಅದರಿಂದ ಈ 6 ಬಾರಿ ನೀವು ಸೂರ್ಯೋದಯ ಸೂರ್ಯಾಸ್ತಕ್ಕೆ ಈ ವಿಡಿಯೋ ಎಂಡಲ್ಲಿ ಹೇಳಿರುವ ಮಂತ್ರವನ್ನು
ಕೇಳಿಸ್ಕೊಳ್ತಾ ರಿಪೀಟೆಡ್ ಆಗಿ ಕೇಳಿಸ್ಕೊಳ್ತಾ ಅದನ್ನು ಬಾಯಟ್ ಮಾಡ್ಕೊಂಡು ನೀವು ಹೇಳಲಿಕ್ಕೆ ಪ್ರಯತ್ನ ಮಾಡಿ 6 ಟೈಮ್ಸ್ ಸೂರ್ಯೋದಯ ಸೂರ್ಯಾಸ್ತ ಸಾಕು ಆಯ್ತಲ್ವಾ. ಅದು ಇನ್ನೂ ಪವರ್ಫುಲ್ ಆಗಿರ್ತಕ್ಕಂಥ ಪರಿಹಾರ, ಸಿಂಪಲ್ ಪರಿಹಾರ, ಬಹಳ ಪವರ್ಫುಲ್ ಪರಿಹಾರ ಹೇಳ್ತೀನಿ. ಆ ಪರಿಹಾರದಿಂದ ಖಚಿತವಾಗಿ ಅಡಮಾನ ಇಟ್ಟು ಬಂಗಾರ ಇದ್ರು ಬಿಡಿಸ್ಕೊಂಡು ಬರೋಕೆ ಅನುಕೂಲ ಆಗಬೇಕು. ಆ ಥರದ್ದೊಂದು ಪವರ್ಫುಲ್ ಆದ ಪರಿಹಾರ ಏನಪ್ಪಾ ಅಂದ್ರೆ, ವೀಕ್ಷಕರೇ, ಜನವರಿ 25ನೇ ತಾರೀಕು ಗುರುವಾರ ಹುಣ್ಣಿಮೆ, ಬಣದ ಹುಣ್ಣಿಮೆ ಅಂತ ಕರಿತೀವಿ. ಬಹಳ ವಿಶೇಷವಾದಂತಹ ದಿವಸ. ನಿಮ್ಮೆಲ್ಲರ ಒಂದು ಸಾಲ ಬಾಧೆಗಳು ಪರಿಹಾರವಾಗಬೇಕು ಅನ್ನುವುದಕ್ಕೆ ಅವತ್ತಿನ ದಿವಸ ನಾವು ಮಾಡುವ ಪ್ರಯೋಗಗಳು ಯಶಸ್ವಿ ಆಗ್ತದೆ. ಆದ್ದರಿಂದ ಈ ಜನವರಿ 25 ಗುರುವಾರ ಬಣದ ಹುಣ್ಣಿಮೆಗೆ ದಿವಸ ನಮ್ಮ ಒಂದು ಯಾಗಶಾಲೆಯಲ್ಲಿ ನಾವು ನಿಮ್ಮ ಎಲ್ಲ ಸಾಲ ಬಾಧೆಗಳು ಪರಿಹಾರವಾಗಬೇಕು ಅನ್ನುವ ದೃಷ್ಟಿಯಿಂದ ಋಣಬಾಧಾ ನಿವಾರಕ ಹೋಮವನ್ನು ಮಾಡ್ತಾ ಇದ್ದೇವೆ. ಸಾಲ ಬಾಧೆಗಳು ಪರಿಹಾರ ಮಾಡುವ ಹೋಮ. ಅದರ ಜೊತೆಗೆ ನೀವು ಅಡಮಾನ ಇಟ್ಟಂತ ಬಂಗಾರ, ಅದು ಯಾವುದೋ ಒಂದು ಅಂಗಡಿಯಲ್ಲಿ ಬಂಗಾರ ಅಡ ಇಟ್ಟಿರಬಹುದು, ಅಥವಾ ಯಾವುದೊಂದು ಬ್ಯಾಂಕ್ ಅಲ್ಲಿ ಇಟ್ಟಿರಬಹುದು, ಯಾವ ವ್ಯಕ್ತಿಗೆ ಅಡ ಇಟ್ಟಿರಬಹುದು, ಅದು ಸಂಬಂಧ ಇಲ್ಲ. ಅಡಮಾನ ಇಟ್ಟಂತ ಬಂಗಾರವನ್ನ ಬಿಡಿಸಿಕೊಂಡು ಬರುವಂತಾಗಲಿ ಅಂತ ಹೇಳಿ ಸ್ವರ್ಣಾಕರ್ಷಣ ಭೈರವ ಹೋಮ, ಋಣಬಾಧಾ ನಿವಾರಕ ಹೋಮ, ಸ್ವರ್ಣಾಕರ್ಷಣ ಭೈರವ ಹೋಮ, 2 ವಿಶೇಷವಾದಂತಹ ಹೋಮಗಳನ್ನು ಮಾಡ್ತಾ ಇದ್ದೇವೆ. ಹಾಗೂ ಈ ಸರ್ಪದೋಷಗಳಿದ್ದಾಗಲೂ ಬಹಳಷ್ಟು ಸಾರಿ ಈ ಸಾಲದ ಸುಳಿಯಲ್ಲಿ ಸಿಲುಕಾಕೊಂಡು ಆರೋಗ್ಯ ಬಾಧೆ ಉಂಟಾಗಿ ಸ್ವಲ್ಪ ದೃಷ್ಟಿ ಇತ್ಯಾದಿ ಸಮಸ್ಯೆಗಳಾಗಿ ಸಾಲಗಳು ತೀರ್ಸಕ್ಕಾಗದೆ ಶತ್ರುತ್ವ ಗಲಾಟೆಗಳಾಗುತ್ತೆ. ಸಾಲ ಕೊಟ್ಟವರಿಗೆ, ಸಾಲ ಕೊಡಿಸಿದವರಿಗೆ, ಸಾಲ ತಗೊಂಡವ್ರ ಜೊತೆಗೇನೆ ಗಲಾಟೆಗಳಾಗುತ್ತೆ. ಅದು ಕೂಡ ಪರಿಹಾರವಾಗಬೇಕು ಅಂತ ಆಶ್ಲೇಷ ಬಲಿ ಪೂಜೆಯನ್ನು ಸಹ ಮಾಡ್ತಾ ಇದ್ದೇವೆ. ಅದ್ರ ಜೊತೆಗೆ ಸಂತಾನ ಗೋಪಾಲ ಹೋಮ, ಗುರು ಶಾಂತಿ ಶನಿ ಶಾಂತಿ ಸಹಿತ ನಿಮ್ಮ ಷಷ್ಠ್ಯಾಧಿಪತಿಯಾದ ಎಲ್ಲ ಗ್ರಹಗಳಿಗೂ ಸಹ ಶಾಂತಿ ಹೋಮಗಳನ್ನು ನಾವು ಮಾಡ್ತಾ ಇದ್ದೇವೆ. ಸೊ ಅದರಿಂದ ಈ ಎಲ್ಲ ಹೋಮಗಳನ್ನು ಮಾಡಿ ನಿಮಗೆ ವಿಶೇಷವಾಗಿ ಪ್ರಸಾದ ಸ್ವರೂಪವಾಗಿ ಎಲ್ಲ ಹೋಮಗಳಲ್ಲಿ ಅಭಿಮಂತ್ರಿತ ಈ ರುದ್ರಾಣಿ ಅನ್ನುವಂಥ ಒಂದು ಬೀಜಗಳ ಒಂದು ಮಾಲೆಯನ್ನು ಕೊಡ್ತೇವೆ. ರುದ್ರಾಕ್ಷಿ ಬಂದು ಈಶ್ವರ ಶಿವ, ಗೊತ್ತಾಯ್ತಲ್ವಾ. ರುದ್ರಾಣಿ ಬಂದು ಸ್ತ್ರೀ ಶಕ್ತಿ, ರುದ್ರಾಕ್ಷ ಪುರುಷ ಶಕ್ತಿ ಆದರೆ ರುದ್ರಾಣಿ ಸ್ತ್ರೀ ಶಕ್ತಿ ಆಗಿರ್ತದೆ. ಅಮ್ಮನವರ ಒಂದು ಸಾನ್ನಿಧ್ಯವಿರುವ ಪವರ್ಫುಲ್ ಆಗಿರತಕ್ಕಂತಹ ರುದ್ರಾಣಿ ಬೀಜಗಳಿರ್ತಕ್ಕಂಥ ರುದ್ರಾಣಿ ಮಾಲೆ. ಸಾಸಿವೆ ಕಾಳಷ್ಟು ದೊಡ್ಡ ಇರುತ್ತೆ, ತುಂಬ ದೊಡ್ಡರಲ್ಲ, ಒಂದು ಬಿಳಿ ಸಾಸಿವೆ ಇರುತ್ತಲ್ಲ ಅಷ್ಟು ದೊಡ್ಡ ಇರುತ್ತೆ ಅಷ್ಟೇ. ಅಷ್ಟು ಚಿಕ್ಕದಾಗಿರತಕ್ಕಂತಹ ಒಂದು ಮಾಲೆಗಳಿದು. ಬಹಳ ಕಷ್ಟ ಇದು ಶೇಖರಣೆ, ಇದನ್ನ ಇಟ್ಕೊಳ್ಳೋದು ಬಹಳ ಕಷ್ಟ, ಇದರ ಸಂಗ್ರಹಣೆನೇ ಬಹಳ ಕಷ್ಟ. ಆದರೆ ಬಹಳ ಪವರ್ಫುಲ್ ಆಗಿರತಕ್ಕಂಥದ್ದು. ಸಾಲ ತೀರಿಸುವ ವಿಚಾರದಲ್ಲಿ, ಬಂಗಾರವನ್ನು ಪಡೆದುಕೊಳ್ಳುವ ವಿಚಾರದಲ್ಲಿ, ಋಣಬಾಧೆಗಳನ್ನು ಪರಿಹಾರ ಮಾಡಿಕೊಳ್ಳುವ ವಿಚಾರದಲ್ಲಿ ಇದು ಬಹಳ ವಿಶೇಷವಾದ ಶಕ್ತಿ ಉಳ್ಳಂಥದ್ದು. ಆದ್ರಿಂದ ಈ ರುದ್ರಾಣಿ ಮಾಲೆಯನ್ನು ನಾವು ಋಣಬಾಧಾ ನಿವಾರಕ ಹೋಮ ಹಾಗೂ ಸ್ವರ್ಣಾಕರ್ಷಣ ಭೈರವ ಹೋಮ, ಆಶ್ಲೇಷ ಬಲಿಪೂಜೆ, ಸರ್ಪಶಾಂತಿ ಹೋಮ, ನವಗ್ರಹ ಶಾಂತಿ ಹೋಮಗಳಲ್ಲಿ ಎನರ್ಜೈಸ್ ಮಾಡಿ ನಿಮಗೆ ಕೊಡ್ತಾ ಇದ್ದೇವೆ. ಈ ಒಂದು ಮಾಲೆಯನ್ನು ಸಿಂಪಲ್ ನೀವು ಹಾಕ್ಕೊಂಡ್ರೂ ಸಾಕು. ಬಹಳಷ್ಟು ಜನರಿಗೆ ಏನೋ ಏನು ಮಾಡೋದು ಗುರುಗಳೇ, ನನಗೆ ಯಾರಿಗೂ ಏನು ಮೋಸ ಮಾಡಬೇಕು ಅಂತ ನನ್ನ ಮನಸ್ಸಲ್ಲಿಲ್ಲ, ಬಟ್ ಸಾಲಗಾರರ ಕಾಟ ತೀರಾ ಜಾಸ್ತಿ ಆಗ್ಬಿಟ್ಟಿದೆ, ನಂಗೆ ಸ್ವಲ್ಪ ನೆಮ್ಮದಿ, ಸ್ವಲ್ಪ ಟೈಮ್ ಕೊಟ್ಟರೆ ಸಾಕು, ಯಾರ್ದು ಸಾಲ ನಾನು ಬಾಕಿ ಇಟ್ಕೊಳಲ್ಲ, ಎಲ್ಲರದ್ದು ತೀರಿಸ್ಬಿಡ್ತೇನೆ, ನಂಗೊಂದು ಸ್ವಲ್ಪ ಟೈಮ್ ಸಿಕ್ಕರೆ ಸಾಕು, ಅವ್ರು ನನಗೆ ಆಗಾಗ ಬಂದು ಕಾಟ ಕೊಡ್ತಾರೆ, ನನಗೆ ಕೆಲಸ ಮಾಡಿ ಸಾಲ ತೀರ್ಸೋಕ್ಕಾಗಲ್ಲ, ಮೇಲಿಂದ ಮೇಲೆ ಹಿಂಸೆ ಮಾಡಿ ತಲೆ ಮೇಲೆ ಬಂದು ಕೂತ್ಕೊಂಡ್ಬಿಟ್ರೆ ನಾನು ಏನೂ ಮಾಡೋಕ್ಕಾಗ್ತಾ ಇಲ್ಲ, ಏನೋ ಆಸ್ತಿ ಮಾರಾಟ ಮಾಡು ಅಂತ ಹೇಳ್ತಾ ಇದ್ದಾರೆ, ಮತ್ತೊಂದೇನೋ ಮಾರಾಟ ಮಾಡಿ ದುಡ್ಡು ಕೊಡು ಅಂತ ಹೇಳ್ತಿದ್ದಾರೆ, ಕೆಟ್ಟದಾಗಿ ಮಾತಾಡ್ತಿದ್ದಾರೆ, ಅವಮಾನ ಮಾಡ್ತಾ ಇದ್ದಾರೆ, ತುಂಬ ಹಿಂಸೆ ಆಗ್ತಾ ಇದೆ ಅನ್ನುವಂಥವರಿಂದ ಹಿಡಿದು ಸಾಲವನ್ನು ಕೊಟ್ಬಿಟ್ಟಿದ್ದೀನಿ, ಕೈಗೆ ಸಿಗ್ತಾ ಇಲ್ಲ, ಏನು ಮಾಡಿದ್ರು ಕೈ ಸಿಗ್ತಾ ಇಲ್ಲ, ಸಿಕ್ಕಿದ್ರೂ ಸಹ ಏನೊಂದು ಕಾರಣ ಹೇಳ್ತಾನೆ, ನನ್ನ ಜೇಬಲ್ಲಿ ಇದ್ದಿದ್ದೆ ಇನ್ನೊಂದ್ಸಲ ಬೇಕಾದ್ರೆ ಇಸ್ಕೊಂಡು ಹೋಗ್ಬಿಡ್ತಾನೆ, ನನ್ನ ಅಕೌಂಟಲ್ಲಿ ಇನ್ನೊಂದು ಸ್ವಲ್ಪ ದುಡ್ಡು ಇದ್ರೆ ಬೇಕಾದ್ರೆ ಹಾಕೊಂಡು ಹಾಕ್ಸ್ಕೊಂಡ್ಬಿಡ್ತಾನೆ, ಅವನ ಹತ್ರ ಮಾತಾಡೋಕ್ಕೂ ಆಗ್ತಾ ಇಲ್ಲ, ಅವನ ಹತ್ರ ದುಡ್ಡು ಇಸ್ಕೊಂಬರೋಕ್ಕೂ ಆಗ್ತಾ ಇಲ್ಲ, ಬಹಳ ಕಷ್ಟ ಆಗ್ತಾ ಇದೆ ಅನ್ನುವರ ತನಕ, ಅಥವಾ ಕೊಡಿಸ್ಬಿಟ್ಟಿದ್ದೀನಿ ಇಬ್ರಿಗೂ ಏನೋ ತಗೊಂಡವನ್ ಕೈ ಸಿಗ್ತಾ ಇಲ್ಲ, ಕೊಟ್ಟವನ್ ಕೋಡಂಗಿ ಇಸ್ಕೊಂಡು ನೀರು ಬಂದ್ರೆ ಮಧ್ಯದಲ್ಲಿ ನಾನು ಸಿಗಾಕೊಂಡ್ಬಿಟ್ಟಿದ್ದೀನಿ ಅನ್ನೋ ಥರ ಸಿಗಾಕೊಂಡವ್ರ ತನಕ ಎಲ್ಲರಿಗೂ ಸಹ ಈ ಒಂದು ವಿಶೇಷವಾದ ರುದ್ರಾಣಿ ಮಾಲೆಯನ್ನು ಧಾರಣೆ, ಈ ರುದ್ರಾಣಿ ಮಾಲೆ ಹಾಕ್ಕೊಂಡ್ಬಿಟ್ರೆ ನಿಮಗಿದು ಗೊತ್ತು ಆಗಲ್ಲ. ನೀವು ಒಳಗಡೆ ಇಟ್ಬಿಟ್ರೆ ನಿಮ್ಗೆ ಎಷ್ಟು ಲೈಟ್ ವೇಟ್ ಅಂದರೆ ಇದು ನಿಮಗೆ ಏನೂ ಗೊತ್ತಾಗಲ್ಲ. ಈ ಒಂದು ವಿಶೇಷವಾದ ರುದ್ರಾಣಿ ಮಾಲೆ ನಿಮಗಿದು ಭಾರನೇ ಇಲ್ಲ, ಲೈಟ್ ವೇಟ್, ಇದು ಒಂಥರ ಅಷ್ಟು ಹೇಳಿದ್ರೆ ನಮಗೆ ಸಾಸಿವೆ ಕಾಳಿನಷ್ಟು ಇರತಕ್ಕಂತಹ ಒಂದು ಏನು ಬೀಜಗಳಿದು ರುದ್ರಾಣಿ ಬೀಜಗಳು. ಸೊ ಇಂಥ ಒಂದು ಒಳ್ಳೆ ಪವರ್ಫುಲ್ ಆಗಿರತಕ್ಕಂತಹ ಒಂದು ಮಾಲೆಯನ್ನು ನೀವು ಧಾರಣೆ ಮಾಡಿದ್ರೆ, ಆಗಲೇ ಹೇಳಿದ್ನಲ್ಲ, ಸಾಲಗಾರರ ಕಾಟ ತಡೆಯೋಕ್ಕಾಗ್ತಾ ಇಲ್ಲ, ಅಥವಾ ಸಾಲ ಕೊಟ್ಟಿದ್ದು ವಾಪಸ್ ಅವ್ನ ಕೈಗೆ ಸಿಗ್ತಾ ಇಲ್ಲ, ಅಥವಾ ಎಲ್ಲ ಕರೆಕ್ಟ್ ಆಗಿದೆ, ಎಷ್ಟು ದುಡಿದ್ರೂ ಸಾಲ ತೀರ್ಸೋಕ್ಕಾಗ್ತಾ ಇಲ್ಲ ಈ ಥರ, ಅಥವಾ EMIಗಳು ನೀವೇನಾದ್ರು ತುಂಬ EMIಗಳು ಮಾಡ್ಕೊಂಡಿದ್ರೆ EMIಗಳು ಕಟ್ಟಿ ತಲೆ ಕೆಟ್ಟೋಗ್ಬಿಟ್ಟಿದೆ ಅಂತ ನನಗೆ ಯಾರು ಹೇಳ್ತಾ ಇದ್ರು. ಒಂದು ಕಡೆ MEI ಲೇಔಟ್ ಅಂತ ಇತ್ತಂತ, ಅವ್ರು ನೋಡ್ಬೇಕಾದ್ರೆ EMI ಲೇಔಟ್ ಅಂತ ಓದ್ತಾ ಇದ್ರು ಅಂತ. ಯಾಕೆಂದ್ರೆ EMI ಕಟ್ಟಿ ಅವ್ರಿಗೆ ತಲೆಯಲ್ಲಿ ಅದೇ ತುಂಬಿಕೊಂಡಿದೆ ಅಂತ. ಸೊ ಅದರಿಂದ ಅಷ್ಟು ಜನಗಳಿಗೆ EMI, ಪ್ರತಿಯೊಂದು EMI ಇವತ್ತಿನ ದಿವಸ. ಸೊ ಅಷ್ಟೆಲ್ಲ ಸಿಗಾಕೊಂಡಿದ್ದೀರಾ ಅಂದರೂ ನಿಮಗೆ ಒಂದು ಪರಿಹಾರ ಸ್ವರೂಪ, ಒಂದು ಆಶಾದಾಯಕ ಆಯ್ತಲ್ವ. ಯಾಕೆ ಅಂತಂದರೆ
ನೀವು ನಿಷ್ಠೆಯಿಂದ ದುಡಿಮೆ ಮಾಡಿ ನೀವು ನಿಷ್ಠೆಯಿಂದ ಸಾಲ ತೀರಿಸಿದ್ರೆ ಮಾತ್ರ ಸಾಲ ತೀರಿಸೋದು, ಇಲ್ಲಾಂದ್ರೆ ಸಾಲ ಯಾವ ಕಾರಣಕ್ಕೂ ತೀರಲ್ಲ. ಆದರೆ ಅದನ್ನು ಮಾಡ್ಲಿಕ್ಕೆ ಒಂದು ಮನಸ್ಸು ಬರಬೇಕಲ್ಲ. ಈಗ ನಿಮ್ಮ ಹತ್ರ ಬರುವ ದುಡ್ಡು ಸಾಲ ತೀರಿಸ್ಬಿಡ್ಬೇಕು ಮೊದಲು ಅಂತ ನಿಮಗೆ ಮನಸ್ಸು ಬರಬೇಕು. ಬೇರೆ ಎಲ್ಲೋ ಕಡೆ ಖರ್ಚು ಮಾಡಿಬಿಟ್ರೆ ಅಯ್ಯೋ ಅಲ್ಲಿ ಖರ್ಚು ಮಾಡಿಬಿಟ್ರೆ, ಇಲ್ಲದ್ರೆ ಸಾಲನಾರು ತೀರಿಸ್ಕೊಂಡಿದ್ರೆ ಅಟ್ಲೀಸ್ಟ್ ಇದಕ್ಕಾರ ಇರ್ತಿತ್ತು, ಸುಮ್ಮನೆ ದುಡ್ಡು ವೇಸ್ಟ್ ಮಾಡಿಬಿಟ್ಟೆ ಅಂತಾರೆ. ಎಷ್ಟೋ ಜನ ಹೇಳ್ತಿರಲ್ವಾ. ಸೊ ಅದೆಲ್ಲ ಪರಿಹಾರವಾಗಲಿಕ್ಕೆ ಅದ್ಭುತವಾದಂತಹ ಪರಿಹಾರ ಮಾರ್ಗ ಈ ಒಂದು ರುದ್ರಾಣಿ ಮಾಲೆ. ಇದನ್ನು ಋಣಬಾಧಾ ನಿವಾರಕ ಹೋಮ, ಸ್ವರ್ಣಾಕರ್ಷಣ ಭೈರವ ಹೋಮದಲ್ಲಿ ಎನರ್ಜೈಸ್ ಮಾಡ್ಕೊಂಡು ನೀವು ಹಾಕ್ಕೊಂಡಾಗ ಈ ಸಾಲ ಬಾಧೆಗಳು, ಗೋಲ್ಡ್ ಲೋನು ಇತ್ಯಾದಿ ಎಲ್ಲಗಳಿಂದ ನಿಮಗೆ ಪರಿಹಾರ ಶತಸಿದ್ಧವಾಗಿ ಸಿಗಬೇಕು ಅನ್ನುವಂಥೇಳಿ ನಮ್ಮ ಪ್ರಯತ್ನ. ಆದ್ದರಿಂದ ಒಳ್ಳೆಯದಾಗಲಿ. ಸಂಕಲ್ಪ ಸೇವೆ ಕೊಟ್ಟಂಥ ಪ್ರತಿಯೊಬ್ಬರಿಗೂ ಸಹ ಇದನ್ನು ಕೊಡ್ತಾ ಇದ್ದೇವೆ. ಪ್ರತಿಯೊಬ್ಬರೂ ಸಹ ಇದನ್ನು ಧಾರಣೆ ಮಾಡಿಕೊಳ್ಬಹುದು. ಹಾಗೂ ಸಾಲ ಬಾಧೆಗಳಿಂದ ಖಂಡಿತವಾಗಿ ನೀವು ಒಂದು ಮುಕ್ತಿಯನ್ನು ಒಂದು ಮುಕ್ತಿ ಅಂದ್ರೆ ಹೇಗೆ, ಅಟ್ಲೀಸ್ಟ್ ಸಾಲ ಬಾಧೆ ಸಾಲಗಳನ್ನು ತೀರಿಸುವ ವಿಚಾರದಲ್ಲಿ ನೀವು ಮುನ್ನುಗ್ಗಬಹುದು. ಒಂದೊಂದಾಗಿ ಪರಿಹಾರ ಆಗ್ತಾ ಬರುತ್ತೆ. ನನಗೆ ಕೊಡಲೇಬೇಕು ಅಂತ ಬಂದು ಕೂತ್ಕೊಂಡವನು ಸಹ ಆಯಿತು ಇನ್ನೊಂದು ತಿಂಗಳ ಟೈಮ್ ಕೊಡ್ತೀನಿ ತೀರ್ಸಾಕು, ಇನ್ನೊಂದು 3 ತಿಂಗಳು ಟೈಮ್ ಕೊಡ್ತೀನಿ ಇನ್ನೊಂದು ತೀರ್ಸಾಕು ಅನ್ನೋ ರೀತಿಯಲ್ಲಿ ನಿಮಗೊಂದು ಸ್ವಲ್ಪ ಉಸಿರಾಡ್ಕೊಳ್ಳೋಕ್ಕಾರ ಅವಕಾಶ ಕೊಡ್ತಾನೆ. ಬೀಸೋ ದೊಣ್ಣೆ ತಪ್ಪಿಸ್ಕೊಂಡ್ರೆ 1000 ವರ್ಷ ಆಯ್ಸಂತೆ. ಸೊ ಅದರಿಂದ ಏನೋ ಒಂದು ಅವಕಾಶ ಸಿಗಲಿ ನಿಮಗೆ, ಖಂಡಿತ ಒಳ್ಳೆಯದಾಗಲಿ. ಒಳ್ಳೆ ರೀತಿಯಲ್ಲಿ ಮಾತ್ರ ಬಳಸ್ಕೊಳ್ಳಿ ಇದನ್ನು, ಗೊತ್ತಾಯ್ತಲ್ವಾ. ಯಾಕೆಂದರೆ ಯಾರಿಗೂ ಮೋಸ ಮಾಡುವ ಉದ್ದೇಶ ಇರಬಾರದು. ಎಲ್ಲರಿಗೂ ಸಹ ಒಳ್ಳೆಯದಾಗಬೇಕು, ಕೊಟ್ಟವನಿಗೂ ಒಳ್ಳೆಯದಾಗಬೇಕು, ತಗೊಂಡಂಥ ನೀವು ಮರುಪಾವತಿ ಮಾಡೋಂಥ ನಿಮಗೂ ಒಳ್ಳೆಯದಾಗಬೇಕು, ಎಲ್ಲರಿಗೂ ಒಳ್ಳೆಯದಾಗಬೇಕು ಅನ್ನುವಂಥ ಒಳ್ಳೆಯ ಉದ್ದೇಶದಿಂದ ಮಾಡ್ತಾ ಇರತಕ್ಕಂಥದ್ದು ಅಷ್ಟೇ. ಸೊ ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ, ನಿಮ್ಮ ವಿಳಾಸವನ್ನು ಸ್ಕ್ರೀನ್ ಮಾಡ್ತಕ್ಕಂಥ ನಂಬರ್ಗೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಲೈವಲ್ಲಿ ಮೆಸೇಜ್ ಸಂಕಲ್ಪ ಆಗುತ್ತೆ, ಎಲ್ಲ ಹೋಮ ನೀವು ಲೈವ್ ನೋಡ್ತೀರಾ. ಹಾಗೂ ಪ್ರಸಾದ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳಿಸ್ಕೊಡ್ತೇವೆ, ಆಯ್ತಲ್ವಾ. ಪ್ರಸಾದ ಸ್ವರೂಪವಾಗ ಈ ಒಂದು ರುದ್ರಾಣಿ ಮಾಲೆಯನ್ನ, ಎಲ್ಲ ಹೋಮಗಳ ಭಸ್ಮ, ನಾಗಾರಾಧನೆ, ಅರಿಶಿನ ಪ್ರಸಾದ ಎಲ್ಲ ಸಹ ಕಳಿಸ್ಕೊಡ್ತೇವೆ. ಡೈಲಿ ಹಣೆಗೆ ಹಚ್ಕೊಳ್ಳಿ. ಈ ರುದ್ರಾಣಿ ಮಾಲೆಯನ್ನು ಕುತ್ತಿಗೆಯಲ್ಲಿ ಧಾರಣೆ ಮಾಡ್ಕೊಳ್ಳಿ. ಹಾಗೂ ಈ ವಿಡಿಯೋದಲ್ಲಿ ಈಗ ಎಂಡಲ್ಲಿ ಹೇಳ್ತಕ್ಕಂಥ ಈ ಒಂದು ಸ್ತೋತ್ರವನ್ನು ಬೆಳಗ್ಗೆ ಒಂದು 6 ಬಾರಿ, ಸಂಜೆ ಒಂದು 6 ಬಾರಿ ಕೇಳಿಸ್ಕೊಳ್ತಾ ಇರಿ. ಸಾಲ ಬಾಧೆಯಿಂದ ನಿಮಗೆ ಬೇಗ ಮುಕ್ತಿ ಸಿಗಲಿ. ಖಂಡಿತವಾಗಿ ನಿಮಗೊಂದು ಭವ್ಯ ಉತ್ತಮವಾದ ಭವಿಷ್ಯ ನಿಮಗೆ ಸಿಗುವಂತಾಗಲಿ, ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ. ಓಂ ಮಂಗಳೋ ಭೂಮಿ ಪುತ್ರಶ್ಚಾರಣ ಹರ್ತಾ ಧನಪ್ರದಃ ಸ್ಥಿರಾಸನೋ ಮಹಾಕಾಯಃ ಸರ್ವಕರ್ಮಾವರೋಧಕಃ. ಓಂ ಲೋಹಿತೋ ಲೋಹಿತಾಕ್ಷಶ್ಚ ಸಾಮಗಾನಾಂ ಕೃಪಾಕರಃ ಧರಾತ್ಮಜಃ ಕುಜೋ ಭೂಮೌ ಭೂತಿದೋ ಭೂಮಿನಂದನಃ. ಓಂ ಅಂಗಾರಕೋ ಯಮಶ್ಚೈವ ಸರ್ವರೋಗಾಪಹಾರಕಃ ವೃಷ್ಟೇಃ ಕರ್ತಾಪಹರ್ತಾ ಚ ಸರ್ವಕಾಮಫಲಪ್ರದಃ. ಏತಾನಿ ಕುಜನಾಮಾನಿ ನಿತ್ಯಂ ಯಃ ಶ್ರದ್ಧಯಾ ಪಠೇತ್ ಋಣಂ ನ ಜಾಯತೆ ತಸ್ಯ ಧನಂ ಶೀಘ್ರಮವಾಪ್ನುಯಾತ್. ಓಂ ಋಣರೋಗಾರಿದಾರಿದ್ರ್ಯಂ ಯೇ ಚೇನ್ಯೇ ಹ್ಯಪಮೃತ್ಯವಃ ಭಯಕ್ಲೇಶಮನಸ್ತಾಪಾಃ ನಶ್ಯಂತು ಮಮ ಸರ್ವದಾ. ಓಂ ಅತಿವಕ್ತ್ರದುರಾರಾಧ್ಯ ಭೋಗಮುಕ್ತಿಜಿತಾತ್ಮನಃ ತುಷ್ಟೋ ದದಾಸಿ ಸಾಮ್ರಾಜ್ಯಂ ಹೃಷ್ಟೋ ಹರಸಿ ತತ್ಕ್ಷಣಾತ್. ಓಂ ವಿರಿಂಚಿ ಶಕ್ರ ವಿಷ್ಣೂನಾಂ ಮನುಷ್ಯಾಣಾಂ ತು ಕಥಾ ತೇನ ತ್ವಂ ಸರ್ವಸತ್ವೇನ ಗ್ರಹರಾಜೋ ಮಹಾಬಲಃ. ಪುತ್ರಾನ್ ದೇಹಿ ಧನಂ ದೇಹಿ ತ್ವಾಮಸ್ಮಿ ಶರಣಂ ಗತಃ ಋಣದಾರಿದ್ರ್ಯ ದುಃಖೇನ ಶತ್ರುಣಾಂ ಚ ಭಯಾತ್ ತತಃ. ಹರಿ ಓಂ.